ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಜಗತ್ತಿಗೆ ತೈಲ ಬೆಲೆಯ ಬಿಸಿಯನ್ನು ಮುಟ್ಟಿಸ್ತಾ ಇದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸಂಚರಿಸುವ ತೈಲ ಹಡಗುಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿರೋ ಕಾರಣದಿಂದ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಪರಿಣಾಮ ಈಗಾಗಲೇ ಭಾರತದಲ್ಲೂ ಸಣ್ಣಗೆ ಕಾಣೋದಕ್ಕೆ ಶುರು ಮಾಡಿದೆ. ನಮ್ಮಲ್ಲಿ ಸಬ್ಸಿಡೈಸ್ಡ್ ಅಲ್ಲದ ಅಡುಗೆ ಅನಿಲದ ಬೆಲೆ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಆದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಸದ್ಯಕ್ಕೇನೋ ಭಾರತಕ್ಕೆ ತೈಲದ ಅಭಾವ ಇಲ್ಲದೆ ಇರಬಹುದು, ಆದ್ರೆ ರಷ್ಯಾ ತೈಲಕ್ಕೆ ಕೂಡ ಭಾರತ ಇನ್ನು ಮುಂದೆ ಸ್ವಲ್ಪ ಹೆಚ್ಚು ಬೆಲೆಯನ್ನ ಕೊಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ಬೇಕಿದ್ರೆ ಇನ್ನು 30 ದಿನಗಳ ಕಾಲ ರಷ್ಯಾದ ತೈಲನ ಖರೀದಿ ಮಾಡಬಹುದು, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದ ಅಮೆರಿಕಾಗೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ಮೊನ್ನೆ ಅಲ್ಲಿನ ಮಾಧ್ಯಮವೊಂದರ ಜೊತೆ ಮಾತಾಡ್ತಾ ಇದ್ದ ಅಮೆರಿಕದ ಎನರ್ಜಿ ಸೆಕ್ರೆಟರಿ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷದಿಂದಾಗಿ ಜಾಗತಿಕ ತೈಲ ಸಂಕಷ್ಟ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಚೈನಾನ ನಂಬಿಕೊಳ್ಳೋದಕ್ಕೆ ಮತ್ತು ಚೈನಾದ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡದೇ ಇದ್ರೆ ಜಾಗತಿಕ ತೈಲ ಸಮಸ್ಯೆ ಉಂಟಾಗುತ್ತೆ. ತೈಲದ ಬೆಲೆ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಇರೋ ತೈಲಕ್ಕೆ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಇದರಿಂದ ತೈಲದ ಬೆಲೆ ಹೆಚ್ಚಾಗುತ್ತೆ. ಹೀಗಾಗಿ ರಷ್ಯಾದ ತೈಲನ ನೀವು ಖರೀದಿ ಮಾಡಿ ಅಂತ ಭಾರತಕ್ಕೆ ನಾವು ಹೇಳಿದೀವಿ ಮತ್ತು ಅನುಮತಿಯನ್ನ ಕೊಟ್ಟಿದ್ದೀವಿ ಅನ್ನೋ ತರ ಮಾತಾಡಿದ್ದ. ಅಫ್ಕೋರ್ಸ್ ಆ ಮಾತುಗಳನ್ನ ಆತ ಅಮೆರಿಕಾದ ಜನರನ್ನ ತೃಪ್ತಿಪಡಿಸೋದಿಕ್ಕೆ, ನಾವು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕಾದಲ್ಲಿ ತೋರಿಸ್ಕೊಳ್ಳೋದಿಕ್ಕೆ ಆಡಿದ್ದಿರಬಹುದು. ಯಾಕೆಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕ ಚುನಾವಣೆಗಳಿಗೆ ಹೋಗ್ತಾ ಇದೆ. ಅಲ್ಲಿನ ಸಂಸತ್ತಿಗೆ ಚುನಾವಣೆ ನಡೀಬೇಕು. ಅಲ್ಲಿ ರಿಪಬ್ಲಿಕನ್ ಪಕ್ಷದ ಸದಸ್ಯರು ಆರಿಸಿ ಬರದೇ ಇದ್ರೆ, ಅಮೆರಿಕಾದ ಸಂಸತ್ತಲ್ಲಿ ರಿಪಬ್ಲಿಕನ್ ಪಕ್ಷಕ್ಕೆ ಮೆಜಾರಿಟಿ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಆಡಳಿತ ದುಸ್ತರ ಆಗುತ್ತೆ. ಹೀಗಾಗಿ ಶತಾಯಗತಾಯ ರಿಪಬ್ಲಿಕನ್ನರು ಚುನಾವಣೆಗಳನ್ನ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅಲ್ಲಿನ ಸಚಿವರು ಕೂಡ ತಮ್ಮ ಮತದಾರರನ್ನ ಓಲೈಸೋದಕ್ಕೆ ಏನೆಲ್ಲ ಮಾತಾಡಬೇಕು ಅದನ್ನ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾರೆ. ಇನ್ನು ಭಾರತ ಕೂಡ ಈ ವಿಷಯದಲ್ಲಿ ಸುಮ್ಮನೆ ಏನು ಕೂತಿಲ್ಲ. ಅಮೆರಿಕದ ಈ ಮಾತುಗಳು ಭಾರತವನ್ನ ಕೆರಳಿಸಿವೆ ಮತ್ತು ಭಾರತ ಅದಕ್ಕೆ ತಿರುಗೇಟನ್ನು ಕೊಟ್ಟಿದೆ. ರಷ್ಯಾದಿಂದ ತೈಲ ಖರೀದಿ ಮಾಡಬೇಕಾ ಅಥವಾ ಬೇರೆ ಯಾರಿಂದ ತೈಲ ಖರೀದಿ ಮಾಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಹಿಂದೆ ಕೂಡ ನಾವು ರಷ್ಯಾದ ತೈಲವನ್ನ ಖರೀದಿ ಮಾಡೋದಕ್ಕೆ ಯಾವ ದೊಣೆ ನಾಯಕನ ಅಪ್ಪಣೆಯನ್ನು ಕೇಳಿರಲಿಲ್ಲ, ಈಗಲೂ ಕೇಳ್ತಾ ಇಲ್ಲ, ಮುಂದೆ ಕೂಡ ಕೇಳಬೇಕಾದ ಅಗತ್ಯ ನಮಗಿಲ್ಲ. ನಾವು ಹಿಂದೇನೂ ರಷ್ಯಾದ ತೈಲವನ್ನ ಖರೀದಿ ಮಾಡಿದ್ವಿ, ಮುಂದೆ ಕೂಡ ರಷ್ಯಾ ತೈಲವನ್ನ ಖರೀದಿ ಮಾಡ್ತಾ ಹೋಗ್ತೀವಿ. ನಮಗೆ ಜಗತ್ತಲ್ಲಿ ಯಾರು ಕಡಿಮೆ ಬೆಲೆಗೆ ತೈಲವನ್ನ ಕೊಡ್ತಾರೋ ಅಲ್ಲಿಂದ ನಾವು ತೈಲ ಖರೀದಿ ಮಾಡ್ತೀವಿ ಮತ್ತು ಭಾರತ ಅನ್ನೋ ಅತಿ ದೊಡ್ಡ ಜನಸಂಖ್ಯೆಯ ದೇಶದಲ್ಲಿ ತೈಲ ಕೊರತೆ ಉಂಟಾಗದಂತೆ, ನಮ್ಮ ಜನಕ್ಕೆ ಯಾವ ತೊಂದರೆಯೂ ಆಗದಂತೆ ನೋಡ್ಕೋಬೇಕಾದ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ಹೀಗಾಗಿ ನಾವು ನಮಗೆ ಅನುಕೂಲ ಆಗೋ ಕಡೆ ತೈಲವನ್ನ ಖರೀದಿ ಮಾಡ್ತಾ ಇದ್ದೀವಿ ಅಂತ ಭಾರತ ಹೇಳಿದೆ. ಇನ್ನು ರಷ್ಯಾ ಮತ್ತು ಭಾರತದ ನಡುವಿನ ತೈಲ ವ್ಯಾಪಾರ ಕೂಡ ಸ್ಥಿರವಾಗಿ ಮುಂದುವರಿತಾ ಇದೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಪ್ರತಿದಿನ 1.2 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇತ್ತು. ಇದು ಜನವರಿಯಲ್ಲಿ 1.1 ಮಿಲಿಯನ್ ಬ್ಯಾರೆಲ್ ಆಗಿತ್ತು. ಇನ್ನು ಫೆಬ್ರವರಿಯಲ್ಲಿ ಕೂಡ ಅಷ್ಟೇ ಪ್ರಮಾಣದ ತೈಲ ರಷ್ಯಾದಿಂದ ಭಾರತಕ್ಕೆ ಬಂದಿದೆ. ಇನ್ನು ಮುಂದೆ ಕೂಡ ಭಾರತ ತನಗೆ ಬೇಕಾದಷ್ಟು ತೈಲವನ್ನ ರಷ್ಯಾದಿಂದ ಖರೀದಿ ಮಾಡುತ್ತೆ. ಈಗಂತೂ ಜಾಗತಿಕ ತೈಲ ಸಂಕಷ್ಟದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬೇಕಾದಷ್ಟು ತೈಲವನ್ನು ಕೊಡೋದಕ್ಕೆ ರಷ್ಯಾ ಸಿದ್ಧ ಇರೋದಾಗಿ ತಿಳಿಸಿದೆ. ಹೀಗಾಗಿ ಭಾರತ ರಷ್ಯಾದಿಂದ ತನ್ನ ತೈಲ ಆಮದನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಆ ಮೂಲಕ ತೈಲ ಕೊರತೆ ಉಂಟಾಗದಂತೆ ಸಂಗ್ರಹ ಸಾಮರ್ಥ್ಯವನ್ನ ಭಾರತ ಹೆಚ್ಚು ಮಾಡಿಕೊಳ್ತಾ ಹೋಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಅಮೆರಿಕದ ಕಂಪನಿಗಳ ಮೂಲಕ ಅಲ್ಲಿ ಸಂಚರಿಸುವ ತೈಲ ಹಡಗುಗಳಿಗೆ ವಿಮೆ ಸೌಲಭ್ಯದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾರ್ಮೋಸ್ ಮೇಲಿನ ಹಿಡಿತವನ್ನ ನಾವು ಯಾವುದೇ ಕಾರಣಕ್ಕೂ ಇರಾನ್ಗೆ ಬಿಟ್ಟು ಕೊಡೋದಿಲ್ಲ. ಹಾರ್ಮೋಸ್ ಈಗಲೂ ನಮ್ಮ ಹಿಡಿತದಲ್ಲೇ ಇದೆ ಅನ್ನೋ ಮಾತುಗಳು ಟ್ರಂಪ್ ಬಾಯಲ್ಲಿ ಬಂದಿವೆ. ಆದರೆ ಸೌದಿ ಅರೇಬಿಯಾ ತನ್ನ ತೈಲ ಸಾಗಾಟದ ಮಾರ್ಗವನ್ನ ಬದಲಿಸ್ತಾ ಇದೆ. ಅವರು ಹಾರ್ಮೋಸ್ ಅನ್ನು ಬಿಟ್ಟು ಕೆಂಪು ಸಮುದ್ರದ ಮೂಲಕ ಈಗಾಗಲೇ ತೈಲ ಸಾಗಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಗೆಳೆಯರೆ, ಹಾರ್ಮೋಸ್ ಜಲಸಂಧಿಯನ್ನ ಮುಚ್ಚೋದ್ರಿಂದ ಅಥವಾ ಅಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗೋದ್ರಿಂದ ಕುವೈತ್, ಕತಾರ್, ಬಹ್ರೈನ್, UAE, ಒಮನ್ ಮುಂತಾದ ದೇಶಗಳ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸರಬರಾಜಿಗೆ ವಿಪರೀತ ಪ್ರಮಾಣದಲ್ಲಿ ತೊಂದರೆ ಉಂಟಾಗುತ್ತೆ. ಇನ್ನು ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ನಿಯಂತ್ರಿಸೋದಕ್ಕೆ ಇರಾನ್ನ ಬಳಿ ಇರೋ ದೊಡ್ಡ ಆಯುಧ ಅಂದ್ರೆ ಅದು ಬಂದರ್ ಅಬ್ಬಾಸ್. ಹೀಗಾಗಿ ಅಮೆರಿಕ ಈಗ ಬಂದರ್ ಅಬ್ಬಾಸ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ತೀವ್ರ ಪ್ರಮಾಣದ ದಾಳಿಗಳನ್ನ ಅದರ ಮೇಲೆ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಏನಿದು ಬಂದರ್ ಅಬ್ಬಾಸ್ನ ಕಥೆ? ಈ ನಗರ ಹೇಗೆ ಇರಾನಿನ ಪಾಲಿಗೆ ವರವಾಗಿ, ಪಶ್ಚಿಮ ಮತ್ತು ಅರಬರ ಪಾಲಿಗೆ ಶಾಪವಾಗಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲಿನ ಹಿಡಿತದ ಕೇಂದ್ರ ಬಿಂದುವಾಗಿ
ಪರಿಣಮಿಸಿತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಇದೆಲ್ಲದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. ಇದೇ ಏಪ್ರಿಲ್ 8ನೇ ತಾರೀಕು ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. 39,500 ರೂಪಾಯಿಗೆ ನಿಮ್ಮನ್ನ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ ಗಯಾಗೆ ಕರ್ಕೊಂಡು ಹೋಗ್ತಾರೆ. ಇದು 4 ದಿನಗಳು ಮತ್ತು 5 ದಿನಗಳ ಟ್ರಿಪ್. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ, ಸಲೀಸಾಗಿ ದೇವರ ದರ್ಶನ ಆಗುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಹೊರಡೋ ದಿನ ಏಪ್ರಿಲ್ 8. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ಗಳು ನಡೆಸ್ತಾ ಇರೋ ಯುದ್ಧ ಮೇಲ್ನೋಟಕ್ಕೆ ರೆಜಿಮ್ ಚೇಂಜ್ಗಾಗಿ ಅನ್ನೋ ಥರ ಕಾಣ್ತಾ ಇದೆ, ನಿಜ. ಆದರೆ ಅಮೆರಿಕಾಗೆ ಅಲ್ಲಿನ ತೈಲ ಬೇಕು, ಇಸ್ರೇಲಿಗೆ ಇರಾನ್ ಅನ್ನೋದು ಅಣುಶಕ್ತ ಆಗಬಾರ್ದು. ಹಾಗೆ ಪಕ್ಕದಲ್ಲಿನ ಅರಬ್ ದೇಶಗಳಿವೆ ನೋಡಿ, ಇವುಗಳಿಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಸಂಪೂರ್ಣ ಹಿಡಿತ ಬೇಕು. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಅರಬ್ ದೇಶಗಳ ವ್ಯಾಪಾರದ ಪ್ರಮುಖ ಮಾರ್ಗ. ಹೀಗಾಗಿ ಅದರ ಮೇಲೆ ಯಾವುದೇ ಕಾರಣಕ್ಕೂ ಇರಾನ್ ಹಿಡಿತವನ್ನು ಸಾಧಿಸಬಾರದು ಅಂತ ಅರಬ್ ದೇಶಗಳು ಬಯಸುತ್ತವೆ. ಹೀಗಾಗಿನೇ ಇರಾನ್ ವಿರುದ್ಧದ ಈ ಯುದ್ಧದಲ್ಲಿ ಅರಬರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಇರಾನ್ನಲ್ಲಿ ಖಮೆನೈ ಆಡಳಿತ ಇರುವವರೆಗೆ, IRGC ಅಲ್ಲಿನ ಆಡಳಿತದ ಮೇಲೆ ಹಿಡಿತವನ್ನು ಹೊಂದಿರುವವರೆಗೆ ಇರಾನ್ ಮೇಲೆ ಈ ಮಿತ್ರ ಪಡೆಗಳು ತೀವ್ರ ಪ್ರಮಾಣದಲ್ಲಿ ಮುರುಕೊಂಡು ಬೀಳ್ತಾ ಇವೆ. ಇಲ್ಲಿ ಕೂಡ ಅರಬ್ ದೇಶಗಳು ತಾವು ದಾಳಿ ಮಾಡೋದಕ್ಕೆ ಹೋಗಿಲ್ಲ, ಬದಲಿಗೆ ಅಮೆರಿಕಾದ ಸೇನೆಗೆ ತಮ್ಮ ನೆಲದಲ್ಲಿ ಅವಕಾಶವನ್ನು ಕೊಟ್ಟಿವೆ. ಅದರ ಪರಿಣಾಮ ಇರಾನ್ ಅರಬ್ ದೇಶಗಳ ಮೇಲೆ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇತ್ತು. ಇನ್ನು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕಾಗಳು ಇರಾನ್ ಅನ್ನ ಕೂಟಿ ಪುಡಿ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದು ಹಂತದಲ್ಲಿ ಇರಾನ್ ತನ್ನ ಬಹುತೇಕ ಆಯುಧಗಳನ್ನ ಕಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಬಳಿ ಸುಮಾರು 450ಕ್ಕೂ ಹೆಚ್ಚು ಮಿಸೈಲ್ ಲಾಂಚರ್ಗಳಿದ್ವು. ಆ ಪೈಕಿ 200 ಮಿಸೈಲ್ ಲಾಂಚರ್ಗಳನ್ನ ಇಸ್ರೇಲ್ ತನ್ನ ವಾಯುದಾಳಿಯಲ್ಲಿ ನಾಶ ಮಾಡಿದೆ. ಇನ್ನೊಂದು 150 ಮಿಸೈಲ್ ಲಾಂಚರ್ಗಳು ಟನಲ್ಗಳಲ್ಲಿದ್ವು. ಆ ಟನಲ್ಗಳ ಮೇಲೆ ನಡೆದ ದಾಳಿಯಲ್ಲಿ ಭೂಗತ ಆಗಿ ಹೋಗಿವೆ. ಇನ್ನಲ್ಲಿ ಉಳಿದಿರೋದು ಕೇವಲ 100 ಮಿಸೈಲ್ ಲಾಂಚರ್ಗಳು ಅಂತ ಅಮೆರಿಕ ಹೇಳ್ತಾ ಇದೆ. ಆ 100 ಮಿಸೈಲ್ ಲಾಂಚರ್ಗಳನ್ನ ಕೂಡ ಗುರಿಯಾಗಿಸಿಕೊಂಡು ಈಗ ವಿಪರೀತ ಪ್ರಮಾಣದಲ್ಲಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಈ ದಾಳಿಗಳು ತೀವ್ರವಾದ ಹಿನ್ನೆಲೆಯಲ್ಲಿ ಮೊನ್ನೆ ಪೆಜೆಶ್ಕಿಯಾನ್ ಅರಬ್ ದೇಶಗಳಿಗೆ ಸಾರಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅದರ ಬೆನ್ನಲ್ಲೇ IRGC ಅರಬರ ಮೇಲಿನ ದಾಳಿಗಳನ್ನ ತೀವ್ರಗೊಳಿಸಿತು. ಇಲ್ಲಿ ಅರಬರ ಮೇಲಿನ ದಾಳಿಗಳಿಗೆ ಕ್ಷಮೆ ಯಾಚಿಸಿದ ಪೆಜೆಶ್ಕಿಯಾನ್ ವಿರುದ್ಧ ಇರಾನ್ನ ಕಟ್ಟರ್ವಾದಿಗಳು ತಿರುಗಿ ಬಿದ್ದಿದ್ದಾರೆ. ಅಲ್ಲಿ ಇದೇ ವಿಷಯಕ್ಕೆ ಸುಧಾರಣಾವಾದಿಗಳು ಹಾಗೂ ಕಟ್ಟರ್ವಾದಿಗಳ ನಡುವೆ ಒಂದು ಮನಸ್ತಾಪ ಕೂಡ ಉಂಟಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇನ್ನು ಇರಾನ್ ಶನಿವಾರ ಕೂಡ ಅರಬ್ ನೆಲದ ಮೇಲೆ ತನ್ನ ದಾಳಿಗಳನ್ನ ಮುಂದುವರಿಸ್ತಾ ಇದೆ. ನಾವು ಅರಬರ ಮೇಲೆ ದಾಳಿಗಳನ್ನ ಮಾಡೋದಿಲ್ಲ ಅಂತ ಹೇಳಿದಿವೆ ಹೊರತು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿಲ್ಲ. ಅರಬ್ ನೆಲದಲ್ಲಿ ಅಮೆರಿಕಾದ ನೆಲೆಗಳಿವೆ, ಹೀಗಾಗಿ ಆ ನೆಲೆಗಳ ಮೇಲೆ ನಾವು ದಾಳಿಗಳನ್ನ ಮುಂದುವರಿಸ್ತೀವಿ ಅಂತ IRGC ಸ್ಪಷ್ಟನೆಯನ್ನ ಕೊಟ್ಟಿದೆ. ಅದರ ಬೆನ್ನಲ್ಲೇ ಶನಿವಾರ ದುಬೈ ವಿರುದ್ಧ ಮತ್ತಷ್ಟು ದಾಳಿಗಳು ನಡೆದಿವೆ. ಭಾನುವಾರ ಕುವೈತ್ ದಾಳಿಗೀಡಾಗ್ತಾ ಇದೆ. ಕುವೈತ್ನ ಏರ್ಪೋರ್ಟ್ ಅನ್ನ ಇರಾನ್ ಹೊಡೆದು ಹಾಕಿದೆ. ಹಾಗೆ ಸೌದಿ ಅರೇಬಿಯಾ ಮೇಲಿನ ದಾಳಿಗಳನ್ನು ಕೂಡ ಇರಾನ್ ಮುಂದುವರಿಸ್ತಾ ಹೋಗ್ತಾ ಇದೆ. ಸೌದಿ ಇದುವರೆಗೆ ಸುಮಾರು 15 ಇರಾನಿ ಡ್ರೋನ್ಗಳನ್ನ ಹೊಡೆದು ಹಾಕಿದ್ದು ಇರಾನ್ ಮತ್ತಷ್ಟು ದಾಳಿಗಳನ್ನು ಮಾಡೋ ಸಾಧ್ಯತೆಗಳು ಕೂಡ ಅಲ್ಲಿವೆ. ಇನ್ನು ಶನಿವಾರ ಇರಾನ್ನ ಕೆಶಮ್ ಅನ್ನೋ ಕಡೆ ಇದ್ದ ನಿರ್ಲವಣೀಕರಣ ಕೇಂದ್ರ, ಅಂದ್ರೆ ನೀರಲ್ಲಿನ ಉಪ್ಪನ್ನ ತೆಗೆದು ಆ ನೀರನ್ನ ಶುದ್ಧ ಕುಡಿಯುವ ನೀರನ್ನಾಗಿ ಬದಲಾಯಿಸುವ ಜಲ ಸಂಸ್ಕರಣಾ ಘಟಕದ ಮೇಲೆ ಅಮೆರಿಕ ಪಡೆಗಳು ದಾಳಿ ಮಾಡಿದ್ವು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಬಹ್ರೈನ್ ನಲ್ಲಿನ ಡಿಸಾಲಿನೇಷನ್ ಪ್ಲಾಂಟ್, ಅಂದ್ರೆ ಅದೇ ನಿರ್ಲವಣೀಕರಣ ಘಟಕದ ಮೇಲೆ ಪ್ರತಿ ದಾಳಿಯನ್ನ ಮಾಡಿದೆ. ಇನ್ನು ಗೆಳೆಯರೆ, ಈ ದಾಳಿಗಳ ಕುರಿತಾದ ವಿಡಿಯೋಗಳನ್ನ ನಿಮಗೆ ತೋರಿಸಬಾರದು ಅಂತಲ್ಲ, ಆ ವಿಡಿಯೋಗಳನ್ನ ಇಲ್ಲಿ ತೋರಿಸೋದ್ರಿಂದ ಒಂದಷ್ಟು ಕಾರ್ಪೊರೇಟ್ ಸ್ಟ್ರೈಕ್ಗಳು ಹಾಗೂ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ನ ವಿರುದ್ಧ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ನಾನು ಎಲ್ಲ ವಿಡಿಯೋಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಇರಾನ್ನ ಡ್ರೋನುಗಳು ಹೇಗೆ ಗುಂಪು ಗುಂಪಾಗಿ ಲಾಂಚ್ ಆಗುತ್ತವೆ ಮತ್ತು ಅವು ಹೇಗೆ ದಾಳಿ ಮಾಡುತ್ತವೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ವಿಡಿಯೋ ಇದೆ, ಅದನ್ನೊಂದ್ಸರಿ ನೋಡ್ಬಿಡಿ. ಇದು ಶಾಹಿದ್ ಡ್ರೋನ್ನ ಲಾಂಚಿಂಗ್ ಪ್ಯಾಡ್.
ಇಂಥ 80,000 ಡ್ರೋನ್ಗಳು ಇರಾನ್ನಲ್ಲಿವೆ. ಇವು 2,000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ದು ಸದ್ಯಕ್ಕೆ ಇರಾನ್ನ ಬತ್ತಳಿಕೆಯ ಬ್ರಹ್ಮಾಸ್ತ್ರಗಳು ಅಂತ ಈ ಡ್ರೋನ್ಗಳು ಕರೆಸ್ಕೊಳ್ತಾ ಇವೆ. ಈ ಶಾಹಿದ್ 136 ಜೊತೆಗೆ ಶಾಹಿದ್ 149 ಗಾಜಾ ಅನ್ನೋ ಡ್ರೋನ್ ಕೂಡ ಇರಾನ್ನ ಬತ್ತಳಿಕೆಯಲ್ಲಿದೆ. ಇದು 2,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರವನ್ನು ಕ್ರಮಿಸುವ ಮತ್ತು 136 ಗಿಂತಲೂ ಹೆಚ್ಚು ಪೇಲೋಡ್ ಅನ್ನ ಹೊತ್ತೊಯ್ಯುವ ಮತ್ತಷ್ಟು ಬಲಿಷ್ಠ ಡ್ರೋನ್ ಅಂತ ಇರಾನ್ ಹೇಳ್ಕೊತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಅವುಗಳನ್ನು ಕೂಡ ಬಳಸ್ತೀವಿ ಅಂತ ಇರಾನ್ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗೆ IRGC ಈ ಶಾಹೀನ್ 136, 149, ಅರ್ಶ್ ಮುಂತಾದ ಡ್ರೋನ್ಗಳನ್ನು ಇಟ್ಕೊಂಡೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಭಯದ ವಾತಾವರಣ ಉಂಟಾಗುವ ಹಾಗೆ ಮಾಡಿರೋದು. ಗೆಳೆಯರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಂದಾಗಿರೋ ಹಿನ್ನೆಲೆಯಲ್ಲಿ ಕುವೈಟ್ನಂಥ ದೇಶ ಪೆಟ್ರೋಲಿಯಂ ಉತ್ಪಾದನೆಯನ್ನೇ ಕಡಿಮೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕತಾರ್ನಿಂದ ನ್ಯಾಚುರಲ್ ಗ್ಯಾಸ್ ಹೊರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಮಿಗಿಲಾಗಿ ಇರಾಕ್ನ ತೈಲ ಮಾರುಕಟ್ಟೆಗೆ ಸರಬರಾಜೇ ಆಗದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಲ ಪ್ರದೇಶ ಒಟ್ಟು 167 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಅರಬ್ ನೆಲ ಹಾಗೂ ಇರಾನನ್ನ ಬೇರ್ಪಡಿಸುವ ಈ ಚಿಕ್ಕ ಜಲಮಾರ್ಗ ಕೆಲ ಕಡೆಗಳಲ್ಲಿ 97 ಕಿಲೋಮೀಟರ್ಗಳಷ್ಟು ಅಗಲ ಇದ್ರೆ ಮತ್ತೆ ಕೆಲ ಕಡೆಗಳಲ್ಲಿ ಬರೀ 39 ಕಿಲೋಮೀಟರ್ಗಳಷ್ಟು ಅಗಲವನ್ನು ಮಾತ್ರ ಹೊಂದಿವೆ. ಈ ಮಾರ್ಗದ ಮೂಲಕ ಜಗತ್ತಲ್ಲಿ ಸಮುದ್ರ ಮಾರ್ಗದಲ್ಲಿ ನಡೆಯುವ ತೈಲ ವ್ಯಾಪಾರ ಏನಿದೆ ಆ ಪೈಕಿ 25% ತೈಲ ವ್ಯಾಪಾರ ನಡೆಯುತ್ತೆ. ಹಾಗೆ 20% ನ್ಯಾಚುರಲ್ ಗ್ಯಾಸ್ ಈ ಮಾರ್ಗದ ಮೂಲಕ ಸರಬರಾಜಾಗುತ್ತೆ. ಸುಮಾರು 21 ಮಿಲಿಯನ್ಗೂ ಹೆಚ್ಚು ತೈಲ ಸಾಗಾಣಿಕೆ ಹಡಗುಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ಇಂಥ ಪ್ರಮುಖ ವ್ಯಾಪಾರಿ ಮಾರ್ಗ ಈ ಯುದ್ಧದ ಕಾರಣದಿಂದ ಈಗ ಸಮಸ್ಯೆಗೀಡಾಗ್ತಾ ಇದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈಗ ಇರಾಕ್ ತನ್ನ ತೈಲವನ್ನ ಪೂರ್ವದ ದೇಶಗಳಿಗೆ ಸರಬರಾಜು ಮಾಡಬೇಕು ಅಂದ್ರೆ ಅದು ಭೂಮಾರ್ಗದ ಮೂಲಕ ಮೆಡಿಟರೇನಿಯನ್ ತಲುಪಬೇಕಾಗತ್ತೆ. ಹಾಗೆ ಹೋಗಬೇಕು ಅಂದ್ರೆ ಸಿರಿಯಾನ ದಾಟ್ಕೊಂಡು ಹೋಗಬೇಕು ಅಥವಾ ಟರ್ಕಿಯ ಮೂಲಕ ಮೆಡಿಟರೇನಿಯನ್ ಸಮುದ್ರವನ್ನು ಅದು ಮುಟ್ಟಬೇಕಾಗುತ್ತೆ. ಸಿರಿಯಾ ಅನ್ನೋದು ಕೂಡ ಗಲಭೆಗ್ರಸ್ತ ಪ್ರದೇಶ. ಅಲ್ಲೂ ಇರಾನ್ನ ಒಂದಷ್ಟು ಪ್ರಾಕ್ಸಿ ನೆಟ್ವರ್ಕ್ಗಳಿವೆ. ಹೀಗಾಗಿ ಸಿರಿಯಾ ಮೂಲಕ ತೈಲ ಸಾಗಾಟ ಕಷ್ಟ. ಇನ್ನು ಟರ್ಕಿಯ ಮೂಲಕ ಮೆಡಿಟರೇನಿಯನ್ಗೆ ಬಂದು ಅಲ್ಲಿಂದ ಸುಯೆಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರವನ್ನ ಹಾದು ಹಿಂದೂ ಮಹಾಸಮುದ್ರಕ್ಕೆ ಬಂದು ಅಲ್ಲಿಂದ ಪೂರ್ವ ದೇಶಗಳಿಗೆ ಇರಾಕ್ ತನ್ನ ತೈಲವನ್ನ ಸರಬರಾಜು ಮಾಡೋದು ತುಂಬಾನೇ ಎಕ್ಸ್ಪೆನ್ಸಿವ್ ಅನ್ನಿಸ್ಕೊಳ್ಳುತ್ತೆ. ಸಾಗಾಟ ವೆಚ್ಚ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಇದು ಕೂಡ ತೈಲ ಬೆಲೆಯ ಏರಿಕೆಗೆ ಕಾರಣ ಆಗ್ತಾ ಹೋಗುತ್ತೆ. ಹೀಗಾಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಏನಾದರೂ ಮಾಡಿ ವಶಕ್ಕೆ ತಗೋಬೇಕು. ಅಲ್ಲಿ ಇರಾನ್ನ ಶಕ್ತಿಯನ್ನ ನಿರ್ನಾಮ ಮಾಡಬೇಕು, ಅದನ್ನ ಕ್ಲಿಯರ್ ಮಾಡಬೇಕು. ಸರಾಗವಾಗಿ ತೈಲ ಸಾಗಾಣಿಕೆ ಆಗೋ ಥರ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಹೀಗೆ ಅವರು ಬೇಗ ಮಾಡದೇ ಇದ್ರೆ ದಕ್ಷಿಣ ವಿಶ್ವದ ದೇಶಗಳೇನಿವೆ ಅವು ವಿಪರೀತ ಪ್ರಮಾಣದಲ್ಲಿ ತೈಲ ಸಮಸ್ಯೆಗೆ ತುತ್ತಾಗುತ್ತವೆ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಈ ಯುದ್ಧವನ್ನ ನಿಲ್ಲಿಸಿ ಬಿಡಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡುತ್ತವೆ. ಹಾಗೆ ಅರಬ್ ದೇಶಗಳು ಕೂಡ ತಮ್ಮ ತೈಲ ಮಾರಾಟ ಕಡಿಮೆ ಆದ್ರೆ, ತೈಲದ ಆದಾಯ ನಿಂತು ಹೋದ್ರೆ ಅಮೆರಿಕದ ವಿರುದ್ಧ ಯುದ್ಧ ನಿಲ್ಲಿಸೋದಕ್ಕೆ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡುತ್ತವೆ. ಹೀಗಾಗಿ ಅಮೆರಿಕ ಇಲ್ಲಿನ IRGC ನೆಲೆಗಳನ್ನ ನಿರ್ನಾಮ ಮಾಡಿಬಿಡೋದಕ್ಕೆ ನಿರ್ಧಾರ ಮಾಡಿದೆ. ಸೊ ಈಗ ಅಮೆರಿಕದ ಕೆಂಗಣ್ಣಿಗೆ ಗುರಿ ಆಗ್ತಾ ಇರೋದು ಇರಾನ್ನ ಕಡಲ ತಡಿಯ ನಗರಿ ಬಂದರ್ ಅಬ್ಬಾಸ್. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್. ಹಾಗೆ ಇಲ್ಲಿ ಕಾಣ್ತಾ ಇರೋದು ಬಂದರ್ ಅಬ್ಬಾಸ್. ಇಲ್ಲಿಂದಲೇ IRGC ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ. ಬಂದರ್ ಅಬ್ಬಾಸ್ ಅಲ್ಲಿ IRGCಯ ಫಸ್ಟ್ ನಾವೆಲ್ ಝೋನ್ ಇದೆ. ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ತುಂಬಾ ಹತ್ತಿರ ಇರೋದ್ರಿಂದ ಇಲ್ಲಿ IRGC ಈ ನೆಲೆಯನ್ನ ಸಮುದ್ರದ ಮೇಲಿನ ಹಿಡಿತವನ್ನ ಕಾಪಾಡಿಕೊಳ್ಳೋದಕ್ಕೆ ಬಳಸ್ತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ಗಾಗಿ ಇರಾನ್ನ ಬಂದರ್ ಅಬ್ಬಾಸ್ ಮೇಲೆ ದಾಳಿ ಮಾಡ್ತಾ ಇವೆ. ಕೆಲ ದಿನಗಳ ಹಿಂದೆ ಈ ಬಂದರ್ ಅಬ್ಬಾಸ್ ಮೇಲೆ ಮಧ್ಯರಾತ್ರಿ ಹೊತ್ತಲ್ಲಿ ಮಿಸೈಲ್ಗಳ ಮಳೆ ಸುರಿಸಿದ್ದ ಇಸ್ರೇಲ್ ಹಾಗೂ ಅಮೆರಿಕಗಳು ಈಗಲೂ ಕೂಡ ಲಿಮಿಟೆಡ್ ಮತ್ತು ಟಾರ್ಗೆಟ್ ಅಟ್ಯಾಕ್ಗಳನ್ನ ಬಂದರ್ ಅಬ್ಬಾಸ್ ಮೇಲೆ ಮಾಡ್ತಲೇ ಇವೆ. ಇದರ ನಡುವೆ ಶನಿವಾರ ಬಂದರ್ ಅಬ್ಬಾಸ್ ಅಲ್ಲಿ ಭೂಕಂಪದ ಅನುಭವ ಆಯಿತು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇಲ್ಲಿ ಪ್ರಕೃತಿ ಕೂಡ ಇರಾನ್ ಮೇಲೆ ಮುನಿಸಿಕೊಂಡಂತೆ ಕಾಣ್ತಾ ಇದ್ರೂ ಕೂಡ ಈ ಭೂಮಿ ನಡುಗೋದರ ಹಿಂದೆ ಇಸ್ರೇಲ್ನ ದಾಳಿಗಳಿವೆಯಾ ಅನ್ನೋದರ ಪರೀಕ್ಷೆ ಆಗಬೇಕಿದೆ. ಯಾಕೆಂದ್ರೆ ಇತ್ತೀಚೆಗೆ ತೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ್ದ ದಾಳಿಯಲ್ಲಿ ಕೂಡ ಇದೇ ರೀತಿಯ ಭೂಮಿ ನಡುಗಿತು. ಅಲ್ಲದೆ ಈ ರೀತಿ ಭೂಕಂಪನದ ಅನುಭವ ಕೊಡುವಂಥ ಆಯುಧವನ್ನ ಇಸ್ರೇಲ್ ಈ ಯುದ್ಧಕ್ಕೂ ಕೆಲ ದಿನಗಳ ಮುಂದಷ್ಟೇ ನಗೇವ್ ಮರುಭೂಮಿಯಲ್ಲಿ ಕೂಡ ಪರೀಕ್ಷೆ ಮಾಡಿತ್ತು. ಸೊ ಬಂದರ್ ಅಬ್ಬಾಸ್ ಅಲ್ಲಿ ಭೂಕಂಪನದ ಹಿಂದೆ ಇಸ್ರೇಲ್ನ ದಾಳಿಗಳಿವೆಯಾ ಅನ್ನೋ ಅನುಮಾನಗಳಲ್ಲಿ ಮೂಡೋದು ಸಹಜ. ಇದರ ಜೊತೆ ನಾವೆಲ್ ಅಟ್ಯಾಕ್ಗೆ ಅಂತಲೇ ಅಮೆರಿಕ ತನ್ನ B-1 ಲ್ಯಾನ್ಸರ್ ಬಾಂಬರ್ಗಳನ್ನ ಕರೆಸ್ಕೊಳ್ತಾ ಇದೆ. ಸೊ ಈ ನಾವೆಲ್ ಬೇಸ್ಗಳನ್ನ ಹೊಡೆದು ಹಾಕೋ ಉದ್ದೇಶ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೇನಾದ್ರೂ ಆದ್ರೆ ಬಂದರ್ ಅಬ್ಬಾಸ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳು ಸಂಭವಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ.
ಗೆಳೆಯರೆ, ಈ ಬಂದರ್ ಅಬ್ಬಾಸ್ ಇದೆಯಲ್ಲ, ಇದು ಇರಾನ್ನ ಇತಿಹಾಸದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನಗಳನ್ನು ಹೊಂದಿದೆ. ಬಂದರ್ ಅಬ್ಬಾಸ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಭಾಗದಲ್ಲಿರೋ ಈ ಬಂದರ್ ಅಬ್ಬಾಸ್ ಹಾರ್ಮೋಸ್ ಗನ್ ಪ್ರಾಂತ್ಯದ ರಾಜಧಾನಿ ಕೂಡ ಆಗಿದೆ. ಇರಾನ್ನ ಅತಿ ಮುಖ್ಯ ವಾಣಿಜ್ಯ ಬಂದರು ಅನ್ನೋ ಖ್ಯಾತಿಗೆ ಪಾತ್ರವಾಗಿರೋ ಬಂದರ್ ಅಬ್ಬಾಸ್ ಅನ್ನ ಕ್ರ್ಯಾಬ್ ಪೋರ್ಟ್ ಅಂತ ಕೂಡ ಕರೀತಾರೆ. ಈ ಭಾಗದಲ್ಲಿ ಸಿಗೋ ಸಮುದ್ರ ಏಡಿ ತುಂಬಾನೇ ವಿಶಿಷ್ಟವಾಗಿದ್ದು ಜಾಗತಿಕವಾಗಿ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಸೊ ಈ ಬಂದರ್ ಅಬ್ಬಾಸ್ ಅನ್ನ ಕ್ರ್ಯಾಬ್ ಪೋರ್ಟ್ ಅನ್ನೋ ನಿಕ್ ನೇಮ್ ನಿಂದ ಕರೆಯಲಾಗುತ್ತೆ. 2016ರ ಜನಗಣತಿ ಪ್ರಕಾರ ಬಂದರ್ ಅಬ್ಬಾಸ್ ಅಲ್ಲಿ 5.26 ಲಕ್ಷ ಜನ ಇದ್ದಾರೆ. ಇದು ಇರಾನ್ನ ತೈಲ ಸಾಗಾಣಿಕೆಗೆ ಅತ್ಯಂತ ಮಹತ್ವದ ಸ್ಥಳ ಅನ್ನಿಸ್ಕೊಳ್ಳುತ್ತೆ. ಈ ನಗರ ಸಮುದ್ರ ಮಟ್ಟದಿಂದ ಕೇವಲ 9 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಇರಾನ್ನ ಅತಿದೊಡ್ಡ ಕಂಟೈನರ್ ಬಂದರ್ ಶಾಹಿದ್ ರಜಾಯಿ ಪೋರ್ಟ್ ಇದೆ. ಹಣ್ಣು, ಡ್ರೈ ಫ್ರೂಟ್ಸ್, ಮೀನುಗಾರಿಕಾ ಉತ್ಪನ್ನಗಳು, ಖನಿಜಗಳು ಇಲ್ಲಿಂದ ರಫ್ತಾಗುತ್ತವೆ. ಹೀಗೆ ಆರ್ಥಿಕವಾಗಿ ಇರಾನ್ಗೆ ಸಾಕಷ್ಟು ನೆರವನ್ನು ಕೊಡ್ತಾ ಇರೋ ಈ ಬಂದರು ಐತಿಹಾಸಿಕವಾಗಿ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಬಂದರ್ ಅಬ್ಬಾಸ್ ಅನ್ನೋದು ಪರ್ಷಿಯನ್ ಸಾಮ್ರಾಟ ಡೇರಿಸ್ ನ ಕಾಲದಲ್ಲಿ ಅಕಮೆನೆಡ್ ಸಾಮ್ರಾಜ್ಯದ ಹಿಡಿತದಲ್ಲಿತ್ತು. ಇದನ್ನ ಅಲೆಕ್ಸಾಂಡರ್ ತನ್ನ ವಶಕ್ಕೆ ಪಡೆದ ನಂತರ ಈ ಬಂದರ್ ಅಬ್ಬಾಸ್ ಅನ್ನ ಹೊರ್ಮಿಜಾಡ್ ಅನ್ನೋ ಹೆಸರಲ್ಲಿ ಕರೆಯಲಾಯಿತು. ಆನಂತರ ಪರ್ಷಿಯನ್ ಹಾಗೂ ಅರಬ್ ಸಾಮ್ರಾಜ್ಯಗಳ ಹಿಡಿತಕ್ಕೊಳಗಾದ ಈ ಬಂದರ್ 1514ರಲ್ಲಿ ಪೋರ್ಚುಗೀಸರ ವಶ ಆಗುತ್ತೆ. ಅಲ್ಲಿ ಅವರು ಭಾರತದ ಮಾರ್ಗಕ್ಕೆ ಈ ಬಂದರು ನಗರಿಯನ್ನ ಬಹುದೊಡ್ಡ ಸ್ಟ್ರಾಟಜಿಕ್ ಪ್ರದೇಶವನ್ನಾಗಿ ಬಳಸ್ಕೊಂಡ್ರು. ಪೋರ್ಚುಗೀಸರು ಅವತ್ತಿನ ಝಂಜಿಬಾರ್ನಿಂದ ಒಮನ್ಗೆ ಬಂದು ಅಲ್ಲಿಂದ ಪರ್ಷಿಯಾನ ತಲುಪೋದಕ್ಕೆ ಈ ಬಂದರ್ ಅಬ್ಬಾಸನ ಬಳಸ್ಕೊಂಡ್ರು. ಪರ್ಷಿಯಾದ ಮೂಲಕ ಹಳೆ ಸಿಲ್ಕ್ ರೂಟ್ ಏನಿತ್ತು ಅಲ್ಲಿನ ವ್ಯಾಪಾರಗಳನ್ನ ಸುಲಲಿತವಾಗಿ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಹೀಗಾಗಿ ಇದನ್ನ ಬಹುದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿಯ ಪ್ರದೇಶವನ್ನಾಗಿ ಪೋರ್ಚುಗೀಸರು ಬಳಸ್ತಾ ಹೋದ್ರು. ಆ ಬಳಿಕ ಅದು ಡಚ್ ಹಾಗೂ ಬ್ರಿಟಿಷರ ಪಾಲಾಯಿತು. ಮುಂದೆ ಒಮನ್ನ ಸುಲ್ತಾನರು ಅದನ್ನು ವಶಪಡಿಸಿಕೊಂಡ್ರು. ಇನ್ನು 1900ರ ಹೊತ್ತಿಗೆ ಈ ಪ್ರದೇಶ ರೇಜಾ ಶಾ ಪೆಹಲವಿಯ ಅಂಕೆಗೆ ಸಿಕ್ತು. ರೇಜಾ ಪೆಹಲವಿ ಈ ಬಂದರು ನಗರಿಯನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ. ಆ ಸಂದರ್ಭದಲ್ಲೇ ಅಲ್ಲೊಂದು ವಿಷ್ಣು ದೇವಾಲಯದ ನಿರ್ಮಾಣ ಕೂಡ ಆಯಿತು. ಗೆಳೆಯರೆ, ಇರಾನ್ನ ಇತಿಹಾಸವನ್ನ ಹೇಳುವಾಗ ಈ ರೇಜಾಗಳ ಆಳ್ವಿಕೆಯನ್ನ ಮರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇಸ್ಲಾಮಿಕ್ ಆಡಳಿತದಲ್ಲಿ ಸಂಪೂರ್ಣವಾಗಿ ಇಸ್ಲಾಮೈಸ್ ಆಗಿ ಅಲ್ಲಿನ ಜೊರಾಸ್ಟ್ರಿಯನ್ನರನ್ನ ಸಂಪೂರ್ಣವಾಗಿ ದಮನ ಮಾಡಿದ್ದ ಪರ್ಷಿಯಾಗೆ ಮತ್ತೆ ತನ್ನ ಹಳೆಯ ನೆನಪುಗಳನ್ನ ತಂದುಕೊಟ್ಟಿದ್ದು ಇದೇ ರೇಜಾ ಪೆಹಲವಿಗಳ ಆಳ್ವಿಕೆ. ರೇಜಾ ಇರಾನ್ನ ಐಡೆಂಟಿಟಿಯನ್ನ ಮತ್ತೆ ತಗೊಂಡು ಬರೋ ಪ್ರಯತ್ನದ ಭಾಗವಾಗಿನೇ ತನ್ನ ಹೆಸರಿನ ಜೊತೆ ಜೊರಾಸ್ಟ್ರಿಯನ್ ಐಡೆಂಟಿಟಿಯಾಗಿ ಪೆಹಲವಿ ಅನ್ನೋ ಹೆಸರನ್ನು ಇಟ್ಕೋತಾನೆ. ಜೊತೆಗೆ ಅಲ್ಲಿ ಇಸ್ಲಾಮಿಕ್ ಮತೀಯವಾದವನ್ನ ಕಡಿಮೆ ಮಾಡೋದ್ರಲ್ಲಿ ಕೂಡ ಪೆಹಲವಿ ವಂಶಸ್ಥರು ತುಂಬಾ ದೊಡ್ಡ ಕೊಡುಗೆಯನ್ನು ಇರಾನ್ಗೆ ಕೊಡ್ತಾರೆ. ಅವರ ಈ ಸೆಕ್ಯುಲರಿಸಮ್ಮೇ ಮುಂದೆ ಇರಾನ್ 1979ರ ಹೊತ್ತಿಗೆ ಮತ್ತೆ ಮತಾಂಧ ಮುಲ್ಲಾಗಳ ಆಡಳಿತಕ್ಕೆ ಬರೋ ಹಾಗೆ ಮಾಡುತ್ತೆ. ಅದು ಬೇರೆ ಕಥೆ, ಅದನ್ನು ನಿಮಗೆ ಮುಂದೆ ಹೇಳ್ತೀನಿ. ಇನ್ನು ಈ ರೇಜಾ ಪೆಹಲವಿ ಇರಾನ್ ಅನ್ನ ಆಳ್ತಾ ಇದ್ದ ಸಂದರ್ಭದಲ್ಲೇ ಈ ಬಂದರು ನಗರಿಯಲ್ಲಿ ಒಂದು ವಿಷ್ಣು ದೇವಾಲಯ ನಿರ್ಮಾಣ ಆಗತ್ತೆ. ಗೆಳೆಯರೆ, ಬ್ರಿಟಿಷರು ಬಂದರ್ ಅಬ್ಬಾಸ್ ಮೇಲೆ ಹಿಡಿತವನ್ನು ಹೊಂದಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಸಾಕಷ್ಟು ಮಂದಿ ಭಾರತೀಯರು ಬಂದು ನೆಲೆಸಿದ್ರು. ಅವತ್ತಿಗೆ ಯಮನ್, ಒಮನ್ ಹಾಗೂ ಬಂದರ್ ಅಬ್ಬಾಸ್ಗಳಲ್ಲಿ ಭಾರತೀಯ ಕುಟುಂಬಗಳು ವಿಪರೀತ ಪ್ರಮಾಣದಲ್ಲಿದ್ವು. ಹಿಂದೂಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿದ್ರು. ಹೀಗಿರುವಾಗ 1892ರಲ್ಲಿ ಬಂದರ್ ಅಬ್ಬಾಸ್ ಅಲ್ಲಿ ವಿಷ್ಣು ದೇವಾಲಯವೊಂದನ್ನು ಕಟ್ಟೋದಕ್ಕೆ ಹಿಂದೂಗಳು ನಿರ್ಧಾರವನ್ನು ಮಾಡ್ತಾರೆ. ಅವತ್ತಿನ ಪರ್ಷಿಯನ್ ಆಡಳಿತ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡುತ್ತೆ. ಇಲ್ಲಿ ಮಧ್ಯಪ್ರಾಚ್ಯದ ವಾಸ್ತುಶೈಲಿಯಲ್ಲೇ ಈ ದೇವಾಲಯವನ್ನು ಕಟ್ಟಲಾಗಿದೆ. ಇಂಥ ಬಂದರ್ ಅಬ್ಬಾಸ್ ಅನ್ನ 1977ರಲ್ಲಿ ರೇಜಾ ಶಾ ತನ್ನ ನೌಕಾ ನೆಲೆಯ ಮುಖ್ಯ ಸ್ಥಾವರವನ್ನಾಗಿ ಬದಲಾಯಿಸ್ತಾನೆ. ಅಲ್ಲಿವರೆಗೆ ಕೊರ್ರಂ ಶಹರ್ನಲ್ಲಿದ್ದ ಇರಾನಿನ ನೌಕಾ ನೆಲೆ ಆ ಬಳಿಕ ಬಂದರ್ ಅಬ್ಬಾಸ್ಗೆ ಶಿಫ್ಟ್ ಆಗುತ್ತೆ. ಇನ್ನು 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಈ ನಾವೆಲ್ ಫ್ಲೀಟ್ ಅನ್ನ IRGC ನಿರ್ವಹಿಸ್ತಾ ಇದೆ. ಈಗ ಅದೇ ನಾವೆಲ್ ಫ್ಲೀಟ್ ಅಮೆರಿಕ ಹಾಗೂ ಇಸ್ರೇಲ್ನ ಟಾರ್ಗೆಟ್ ಆಗ್ತಾ ಇದೆ. ಮೊನ್ನೆ ಕೂಡ ನಾವೆಲ್ ಫ್ಲೀಟ್ ಇರುವ ಬಂದರ್ ಇ ಬಹನೋರ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ನಡೆಸಿದ್ವು. ಈ ಬಂದರಿನ ಮೇಲೆ ದಾಳಿಗಳನ್ನು ಮಾಡುವ ಮೂಲಕ ಇಸ್ರೇಲ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಇರೋ ಇರಾನ್ನ ಹಿಡಿತವನ್ನು ತಪ್ಪಿಸೋದಕ್ಕೆ ತೀವ್ರ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಇದು ಸಂಪೂರ್ಣವಾಗಿ ಇನ್ನೂ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಬಂದರ್ ಅಬ್ಬಾಸ್ ಅನ್ನೋ ಬಂದರು ನಗರಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ಎದುರಿಸೋ ಸಾಧ್ಯತೆ ಇದೆ. ಇಲ್ಲಿಂದ IRGCನ ಬುಡ ಸಮೇತ ಕಿತ್ ಹಾಕಿಬಿಟ್ರೆ ಮಾತ್ರ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಿರ್ಭೀತ ಪ್ರದೇಶವಾಗಿ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಹಾರ್ಮೋಸ್ಗಾಗಿ ಬಂದರ್ ಅಬ್ಬಾಸ್ ಹೊಡೆತ ತಿನ್ನೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಅಮೆರಿಕದ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ USS ಜಾರ್ಜ್ H.W. ಬುಷ್ ಕೂಡ ಈಗ ಮಧ್ಯಪ್ರಾಚ್ಯಕ್ಕೆ ಬಂದಿದೆ. ಇದನ್ನ ಕೆಂಪು ಸಮುದ್ರದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿಂದ ಇದು ಇರಾನ್ ಅನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಇರಾನ್ ಕಡೆಯಿಂದ ಅರಬ್ ನೆಲದ ಮೇಲಾಗುವ ದಾಳಿಗಳನ್ನ ಈ ಸ್ಟ್ರೈಕ್ ಗ್ರೂಪ್ ಮೂಲಕ ತಡೆಯೋ ಪ್ರಯತ್ನಗಳು ನಡೆಯುತ್ತವೆ. ಇದರ ನಡುವೆ ಬ್ರಿಟನ್ ಕೂಡ ತನ್ನ 2 ಯುದ್ಧ ನೌಕೆಗಳನ್ನ
ಅಮೆರಿಕದ ಸಹಾಯಕ್ಕಾಗಿ ಕಳುಹಿಸ್ತಾ ಇದೆ. ಆದರೆ ಬ್ರಿಟನ್ನ ಈ ನಿರ್ಧಾರವನ್ನ ಡೊನಾಲ್ಡ್ ಟ್ರಂಪ್ ತೀವ್ರವಾಗಿ ಟೀಕಿಸಿದ್ದಾರೆ. ಈಗ ಯುದ್ಧ ಮುಕ್ತಾಯಗೊಳ್ತಾ ಇರೋ ಹಂತದಲ್ಲಿ, ನಾವು ಗೆಲುವನ್ನ ಸಾಧಿಸ್ತಾ ಇರೋ ಹಂತದಲ್ಲಿ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಗೆಲುವಿನ ಕ್ರೆಡಿಟ್ ತಗೊಳ್ಳೋದಕ್ಕೆ ಯಾರು ಪ್ರಯತ್ನ ಪಡಬೇಕಾದ ಅಗತ್ಯ ಇಲ್ಲ. ಈಗ ನಮಗೆ ಬ್ರಿಟಿಷರ ಸಹಾಯದ ಯಾವ ಅಗತ್ಯನೂ ಇಲ್ಲ ಅಂತ ಟ್ರಂಪ್ ನೇರ ಹೇಳಿದ್ದಾರೆ. ಇದು ಗೆಳೆಯರೆ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಹಾಗೂ ಬಂದರ್ ಅಬ್ಬಾಸ್ ಅನ್ನೋ ಕಡಲ ತಡಿಯ ನಗರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.